ಅದು ನೋಡಲಿ ಕೂತಿದ್ದಾನೆ. ಮಹೇಂದ್ರಗಿರಿಯತ್ತ ಕೂತು ಏನು ಅರಿಯದವನಂತೆ ಗಲ್ಲದ ಮೇಲೆ ಕೈಯನ್ನು ಹೊತ್ತು ಕುಳಿತಿದ್ದಾನಲ್ಲ ಆ ಮಾರುತಿ, ಅವನೇ ಸಮರ್ಥ. ತಾತ, ಅವನು ಸಮರ್ಥನೆ. ಹೌದಪ್ಪ, ಅವನು ಈಶ್ವರಾಂಶದಿಂದ ಅವತರಿಸಿದವನು. ಹುಟ್ಟಿದಾಗಲೇ ಸೂರ್ಯನನ್ನು ಹಣ್ಣು ಎಂದು ಹಾರಿ ನುಂಗಲು ಹೋದವನು. ಆ ಹೋದಾಗ ವಜ್ರಾಯುಧದಿಂದ ದೇವೇಂದ್ರ ಒಂದು ಪೆಟ್ಟನ್ನು ಕೊಟ್ಟ, ಅದು ದವಡೆಗೆ ತಾಕಿತು. ದವಡೆಗೆ ಸಂಸ್ಕೃತದಲ್ಲಿ ಹನು ಎಂದು ಹೆಸರು. ಆ ಹನು ಅನ್ನುವ ಸ್ಥಳವನ್ನ ಮಂಥನ ಮಾಡಿದ್ದರಿಂದಲೇ ಹನುಮಂತ ಎಂಬತಕ್ಕಂಥ ಹೆಸರು ಪ್ರಾಪ್ತವಾಗಿದೆ. ಕೆಳಗೆ ಬಿದ್ದ ಹನುಮಂತನನ್ನ ತಾಯಿಯಾದ ಅಂಜನಾದೇವಿ ಹೊತ್ತು ವಾಯುದೇವರನ್ನು ಕೇಳ್ಕೊಂಡ್ಲಂತೆ, ನಿಮ್ಮ ಮಗನಿಗೆ ಎಷ್ಟೊಂದು ಕಷ್ಟ ಕೊಟ್ಟಿದ್ದಾರೆ ನೋಡಿ. ವಾಯುದೇವರಿಗೆ ಸಿಟ್ಟು ಬಂದಿದ್ದೆ, ಲೋಕದಲ್ಲಿರುವ ಗಾಳಿಯನ್ನೆಲ್ಲ ಎಳೆದು ಬಿಟ್ಟ. ಯಾರ್ಯಾರು ಹೇಗೆ ಆಗಿ ನಿಂತಿದ್ರು ಹಾಗಾಗೇ ನಿಂತು ಬಿಟ್ರು, ಅಲ್ಲಾಡೋ ಹಾಗೆ ಇಲ್ಲ. ಆಗ ಬ್ರಹ್ಮದೇವ ಬಂದು ಕೇಳ್ಕೊಳ್ತಾನಪ್ಪ, ನಿನ್ನ ಮಗನಿಗೆ ನಾವೆಲ್ಲ ವರ ಕೊಡ್ತೇವೆ, ದಯಮಾಡಿ ಎಲ್ಲರಿಗೂ ಚೈತನ್ಯವನ್ನು ಕೊಡು. ಆಗ ಸಕಲ ಚರಾಚರಗಳಿಗೂ ಚೈತನ್ಯವನ್ನು ಕೊಟ್ಟಿದ್ದಾನೆ ವಾಯುದೇವ. ಎಲ್ಲ ದೇವತೆಗಳು ಬಂದು ಆಂಜನೇಯನಿಗೆ ಆಶೀರ್ವಾದ ಮಾಡಿದರಂತೆ. ಬೆಂಕಿಯಿಂದಾಗಲಿ, ನೀರಿನಿಂದಾಗಲಿ, ಅಸ್ತ್ರದಿಂದಾಗಲಿ, ಸರಿಸೃಪಗಳಿಂದಾಗಲಿ, ಯಾವುದೇ ವಿಧದಿಂದಾಗಲಿ ಮಾರುತಿ ನಿನಗೆ ಯಾವ ವಿಧವಾದಂಥ ಕೊರತೆ ಇಲ್ಲ, ಕುಂದಿಲ್ಲ ಎಂದು ಆಶೀರ್ವಾದ ಮಾಡಿದರಂತೆ. ಮಾರುತಿ ಬಾಲಲೀಲೆಯಲ್ಲಿ ಬೆಳೆಯುತ್ತಿದ್ದಾನೆ. ಆತ